ಹಾಯ್ ಎವ್ರಿವನ್. ಇವಾಗ ನೋಡಿ ಒಂದು ಬ್ರೀಜಾ ಸ್ಟೀಲಿಂಗ್ ಕಿಟ್ಟು. ಇದಕ್ಕೆ ಹೈಡ್ರೋಟಿಪಿಂಗ್ ಅಂತಾರೆ ಜನ, ಕಾರ್ಬನ್ ಫೈಬರ್ ಅಂತಾರೆ. ಇದು ಕಲರ್ ಬೇರೆ ಬೇರೆ ತರ ಬೇರೆ ಬೇರೆ ಡಿಸೈನ್ ಎಲ್ಲ ಬರ್ತದೆ. ಇದು ಆಲ್ಮೋಸ್ಟ್ ಒಂದು 4-5 ಗಾಡಿಗೆ ನಿಮಗೆ ನಮ್ಮ ಹತ್ರ ಅವೈಲಬಲ್ ಇದೆ. ಇದು ಬಂದ್ಬಿಟ್ಟು ಬ್ರೀಜಾ LXi VXi ಗಾಡಿಗೆ ನಿಮಗೆ ಪ್ಲೇನ್ ಕಲರ್ ಬಂದಿರ್ತದೆ. ಸೊ ಅದು ತೆಗಿಬಿಟ್ಟು ನಾವು ಈ ತರ ಇದು ಹೈಡ್ರೋಟಿಪಿಂಗ್ ಮಾಡಿದ್ದೀನಿ. ಇದರಲ್ಲಿ ನೋಡ್ಬೋದು ನೀವು ರೆಡ್ ಏನು ಮಾರ್ಬಲ್ ಡಿಸೈನ್ ತರ ಇದು ಒಂದಿದೆ. ಅದಕ್ಕೆ ಸೇಮ್ ಅದೇ ತರ ನಮಗೆ ಪ್ಲೇನ್ ಬ್ಲಾಕ್ ಬೇಕಾದ್ರೆ ಪ್ಲೇನ್ ಬ್ಲಾಕ್ ಇದೆ. ಇದು 4 ಡೋರ್ ಪ್ಯಾಡ್ಗೆ ಬರ್ತದೆ. ನೆಕ್ಸ್ಟ್ ಇದು ಬಿಟ್ರೆ ಈಗ ಡ್ಯಾಶ್ ಬೋರ್ಡ್ ಕಿಟ್ಟುನು ನೀವು ಇದು ನೋಡಬೇಕು. ಇದು ಬಂದ್ಬಿಟ್ಟು ಮಾರ್ಬಲ್ ನಲ್ಲಿ ಬ್ಲಾಕ್ ಇದೆ, ವೈಟ್ ಇದೆ. ಸೊ ಆ ತರ ಥೀಮ್ಸ್ ನಿಮಗೆ ಸಿಗುತ್ತೆ. ಇದು ರೈಟ್ ಸೈಡ್ ದೊಡ್ಡದು ಒಂದು ಬರ್ತದೆ, ತಿರ್ಗಾ ಚಿಕ್ಕದು ಒಂದು ರೈಟ್ ಸೈಡ್ ನಲ್ಲಿ, ಲೆಫ್ಟ್ ಸೈಡ್ ಒಂದು ಪೀಸ್ ಬರ್ತದೆ. ಸೇಮ್ ಇದೆ ಕಾಂಬಿನೇಷನ್ಗೆ ನಿಮಗೆ. ಇದು ಏನಿದೆ ಅದೇ ತರ ಇಲ್ಲಿ ರೆಡ್ ನಲ್ಲಿ ಒಂದು ಇದೆ. ಇದು ಬ್ರೀಜಾದು ಆಯ್ತು. ನೆಕ್ಸ್ಟ್ ಇದೇ ತರ ನಿಮ್ಗೆ ಇಲ್ಲಿ ಒಂದು ಪೀಸ್ ಬರ್ತದೆ ಗೇರ್ ಹತ್ರ, ಆ ಗೇರ್ ಹತ್ರನೂ ಬರ್ತದೆ. ಇದು ಒಂದಿದೆ ಹೈ ರೈಡರು ಟೊಯೋಟಾದು ಗ್ರ್ಯಾಂಡ್ ವಿಟಾರಾ, ಅದು ಸೇಮ್ ಗಾಡಿನೇ. ಸೊ ಅದಕ್ಕೂ ಡ್ಯಾಶ್ ಬೋರ್ಡ್ 2 ಪೀಸು, ಒಂದು ಗೇರ್ ಹತ್ರ, ಒಂದು ಸಿಸ್ಟಮ್ ಹತ್ರ, ನೆಕ್ಸ್ಟ್ 2 ನಿಮಗೆ AC ವೆಂಟ್ ಹತ್ರ ಬರ್ತದೆ. ಸೊ ಇದು ನಿಮಗೆ ಸೆಟಪ್ 6 ಪೀಸ್ ಬರ್ತದೆ. ಸೊ ಆಲ್ಮೋಸ್ಟ್ ಇದೇ ತರ ನಿಮಗೆ ಶಿಫ್ಟ್ ಇರಲಿ, ಬ್ರೀಜಾ ಇರಲಿ, ಹೊಸ ಬ್ರೀಜಾ, ಡಿಸೈರ್ ಇರಲಿ ಅಂತ ಗಾಡಿಗೆಲ್ಲ ಇದು ಎಲ್ಲ ನಮ್ಮ ಹತ್ರ ಅವೈಲಬಲ್ ಇದೆ. ಯಾವ ಡಿಸೈನ್ ಬೇಕಾದರೂ ನಿಮಗೆ ಮಾಡ್ಬೋದು.